ನಮಸ್ಕಾರ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ದಕ್ಷಿಣ ಮತ್ತು ಉತ್ತರದ ತಾರತಮ್ಯಗಳ ಬಗ್ಗೆ ಕಳೆದ ವರ್ಷ ಬಹಳ ದೊಡ್ಡ ಚರ್ಚೆಯಾಗಿದ್ದನ್ನು ನಾವು ನೋಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ಸ್ಪಾರ್ಕ್ ಆಗಿದ್ದು ಸಿದ್ದರಾಮಯ್ಯ ಅವರ ಪ್ರತಿಭಟನೆಯ ಮೂಲಕ. ಈಗ ಮತ್ತೊಂದು ಸಲ ಉತ್ತರ ದಕ್ಷಿಣದ ವಿವಾದ ಸೃಷ್ಟಿಯಾಗಿದೆ. ಯಾಕೆ ಅಂದರೆ ಡಿಲಿಮಿಟೇಷನ್ ಕುರಿತಾಗಿ. ಡಿಲಿಮಿಟೇಷನ್ನಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅಂತ ಸ್ಟಾಲಿನ್ ಈಗಾಗಲೇ ಮಾತನಾಡಿದ್ದಾರೆ. ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಆದರೆ ಅಮಿತ್ ಶಾ ಅದೇ ತಮಿಳುನಾಡಿನಲ್ಲಿ ಹೇಳ್ತಿದ್ದಾರೆ, ಅಂಥ ಯಾವುದೇ ಅನ್ಯಾಯ ಆಗೋದಿಲ್ಲ, ಬರೆದಿಟ್ಕೊಳ್ಳಿ ಅಂತ. ಹಾಗಾದ್ರೆ ಈ ಡಿಲಿಮಿಟೇಷನ್ ಏನು, ಯಾಕೆ ಉತ್ತರ ಮತ್ತು ದಕ್ಷಿಣದಲ್ಲಿ ಅಂತರ ಇರುತ್ತೆ ಅನ್ನೋ ವಿವಾದ ಹುಟ್ಕೊಂಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, ದಕ್ಷಿಣ ಭಾರತದ ನಾಯಕರ ವಾದ ಏನಿದೆ ಇದ್ರ ಬಗ್ಗೆ? ನೋಡಿ, ಇದೊಂದು ಜೆನ್ಯೂನ್ ಆಗಿರ್ತಕ್ಕಂಥ ಕನ್ಸರ್ನ್ ಇದೆ. ಡಿಲಿಮಿಟೇಷನ್ ಆದ ನಂತರ ಏನು ಲೋಕಸಭೆಯ ಸೀಟ್ಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗತ್ತೆ, ಅದು ಕೇವಲ ಪ್ರೋರೇಟಾ ಬೇಸಿಸ್ ಮೇಲೆ ಜನಸಂಖ್ಯೆಯ ಆಧಾರವಾಗಿಟ್ಕೊಂಡು ಮಾಡಿದರೆ, ಯಾವ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣವನ್ನು ತುಂಬ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತೀವಿಯೋ ಆ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು. ಈಗ ಕೆ ಸ್ಟಾಲಿನ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ರೇವಂತ್ ರೆಡ್ಡಿ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಪಿನರಾಯಿ ವಿಜಯನ್, ಇವರೆಲ್ಲರೂ ಕೂಡ ಈ ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇಲ್ಲಿನ ಪ್ರತಿಪಕ್ಷಗಳ ನಾಯಕರ ಒಪ್ಪಿಗೆ ಕೂಡ ಆ ಒಂದು ಜೆನ್ಯೂನ್ ಕನ್ಸರ್ನ್ ಇದೆ. ಯಾಕಂದರೆ ಆಗಬಹುದು ಅಂತಂದರೆ, ಈಗ ನೋಡಿ, 543 ಲೋಕಸಭೆಯ ಸೀಟ್ಗಳ ಸಂಖ್ಯೆ ಇವೆ. ನೀವು ಅದನ್ನು ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ನೋಡಿದ್ರೆ 129 ಸೀಟ್ ನಮ್ಮದಿವೆ. ಅಂದರೆ 24% ಏನೋ ಸೀಟ್ ನಮ್ಮದು ಓವರಾಲ್ ಸೀಟ್ನಲ್ಲಿ ಬರುತ್ತೆ. ಅದರಲ್ಲಿ ಕರ್ನಾಟಕದ 28, ತೆಲಂಗಾಣದ ಈಗ 17 ಇದೆ, ಆಂಧ್ರ ಪ್ರದೇಶದ 25 ಇದೆ, ಕೇರಳದ 19 ಇದೆ, ತಮಿಳುನಾಡಿನ 39 ಸೀಟ್ಗಳಿವೆ, ಪುದುಚೇರಿದೊಂದಿದೆ. ಅವುಗಳನ್ನು ಹಿಡಿದ್ರೆ 129 ಸೀಟ್ ಆಗುತ್ತೆ. ಈಗ ಡಿಲಿಮಿಟೇಷನ್ ಮತ್ತೊಮ್ಮೆ ಜಾರಿ ಆದರೆ ನೋಡಿ, 3 ಬಾರಿ ಡಿಲಿಮಿಟೇಷನ್ ಆಗಿ, ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ. ಒಂದು ಜನಸಂಖ್ಯೆ ಆಧಾರವಾಗಿಟ್ಕೊಳ್ಳದೆ 2005-6ರಲ್ಲಿ ಕೇವಲ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟ್ ಆಗಿವೆ. ನಮಗೆ ಸ್ವತಂತ್ರ ಬಂದ ಹೊಸತರಲ್ಲಿ ಏನು 1952ರ ಮೊದಲ ಚುನಾವಣೆ ಆಯಿತು, ಅದಕ್ಕಿಂತ ಮುಂಚೆ 51 ಫಸ್ಟ್ ಸೆನ್ಸಸ್ ಸ್ವತಂತ್ರ ಭಾರತದಲ್ಲಿ ನಡೆದಿತ್ತು. ಸುಮಾರು 39 ಕೋಟಿ ಜನಸಂಖ್ಯೆ ಇತ್ತು. 492 ಲೋಕಸಭಾ ಸೀಟ್ಗಳನ್ನು ಗುರುತಿಸಲಾಯಿತು. 10,15,000 16,000ಕ್ಕೆ ಒಂದರಂತೆ 493 ಸೀಟ್ಗಳನ್ನು ಮಾಡಲಾಯಿತು. ಪ್ರತಿ 10 ವರ್ಷಗಳಿಗೊಮ್ಮೆ ಈ ಒಂದು ಸೆನ್ಸಸ್ ಆದಮೇಲೆ ಡಿಲಿಮಿಟ್ ಆಗಬೇಕು ಅಂತಕ್ಕಂಥದ್ದನ್ನು ಆಗ ನಿರ್ಧರಿಸಲಾಗಿತ್ತು. 1961ರಲ್ಲಿ ಸರಿಸುಮಾರು 42-43 ಕೋಟಿ ಜನಸಂಖ್ಯೆ ಇತ್ತು. ಸೀಟ್ಗಳ ಸಂಖ್ಯೆ 522ಕ್ಕೆ ಏರಿಸಲಾಯಿತು. 10 lakh ಪರ್ ಕಾನ್ಸ್ಟಿಟ್ಯೂನ್ಸಿ ಪ್ರೋರೇಟಾ ಇದ್ದೊಡನೆ. 1971ರಲ್ಲಿ ಸೆನ್ಸಸ್ ಆಯಿತು. ಆ ಸೆನ್ಸಸ್ ಆದ ನಂತರ ಹೆಚ್ಚು ಕಡಿಮೆ 76ರ ಸಂದರ್ಭದಲ್ಲಿ ಸೀಟ್ಗಳ ಸಂಖ್ಯೆಯನ್ನು 543ಕ್ಕೆ ಏರಿಸಲಾಯಿತು. ಆಗ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಲಾಯಿತು. ಏನಂತಂದರೆ, ತಮಿಳುನಾಡು ಆಗ ಕೂಡ ಇದಕ್ಕೆ ಆಕ್ಷೇಪವನ್ನು ಎತ್ತಿತ್ತು. ಒಂದು ವೇಳೆ ನೀವು ಅದೇ ಸೆನ್ಸಸ್ಸನ್ನು ತೆಗೆದುಕೊಂಡ್ರೆ, ಆಗ 70ರ ನಂತರ ಪಾಪ್ಯುಲೇಷನ್ ಕಂಟ್ರೋಲ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಿದ್ವು ದಕ್ಷಿಣದ ರಾಜ್ಯಗಳು. ಆಗಲೇ ನಮ್ಗೆ ಅನ್ಯಾಯ ಆಗ್ತದೆ ಅಂತಂದಾಗ ಆಗ 76ರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ತರಲಾಯಿತು. ಮುಂದಿನ 25 ವರ್ಷಗಳ ಕಾಲ ಇದನ್ನು ಫ್ರೋಸ್ ಮಾಡ್ತೀವಿ ಅಂತ. ಅಂದರೆ ನಿಮಗೆ 543 ಸೀಟ್ ಏನಿವೆ, ಅದು ಮುಂದಿನ 25 ವರ್ಷಗಳ ಕಾಲ ಅಷ್ಟೇ ಇರುತ್ತೆ, ಸೀಟ್ಗಳ ಸಂಖ್ಯೆಯಲ್ಲಿ ಇನ್ನು ವೃದ್ಧಿ ಮಾಡಲ್ಲ ಅಂತ. ಅದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಂತು. 2001ರಲ್ಲಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತರಲಾಯಿತು. ಈಗ ನಾವು ಬರೀ ಕಾನ್ಸ್ಟಿಟ್ಯೂನ್ಸಿಗಳನ್ನು ಡಿಲಿಮಿಟ್ ಮಾಡೋಣ, ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು ಬೇಡ, ಮುಂದೆ 25 ವರ್ಷ ಹಾಕೋಣ ಅಂತ. ಅಂದರೆ ಸುಮಾರು 50 ವರ್ಷದಿಂದ ಸೀಟ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿಲ್ಲ. ಈಗ 2021ರ ಸೆನ್ಸಸ್ ಆಗಲಿಲ್ಲ, ಕರೋನಾ ಸಂದರ್ಭದಲ್ಲಿ. 2026ರಲ್ಲಿ ಸೆನ್ಸಸ್ ಆಗುತ್ತೆ. ಸೆನ್ಸಸ್ ಆದ ತಕ್ಷಣ 2027ರಲ್ಲಿ ಡಿಲಿಮಿಟೇಷನ್ ಕಮಿಷನ್, ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ ಅದಕ್ಕೆ. ಡಿಲಿಮಿಟೇಷನ್ ಕಮಿಷನ್ ಬಂದು ಎಷ್ಟು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ, ಈಗ 20 ಲಕ್ಷ ಒಂದು ಕಾನ್ಸ್ಟಿಟ್ಯೂನ್ಸಿ ಅನ್ನೋದು ನಿರ್ಧಾರ ಮಾಡಿದರೆ ಸರಿಸುಮಾರು 752ರಿಂದ 53 ಸೀಟ್ಗಳಾಗ್ಬೋದು. ದ ಕೆಪಾಸಿಟಿ ಆಫ್ ನ್ಯೂ ಪಾರ್ಲಿಮೆಂಟ್ ಲೋಕಸಭಾ ಇಸ್ 888. ಅಷ್ಟು ಸಂಖ್ಯೆಯನ್ನು ಜನ ಅಲ್ಲಿ ಲೋಕಸಭೆಯಲ್ಲಿ ಕುಳಿತುಕೊಳ್ಬಹುದು ಅಂತಕ್ಕಂಥ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಲಾಗಿದೆ. ಆದರೆ 20 ಲಕ್ಷ ತೆಗೆದುಕೊಂಡ್ರೆ ಏನಾಗಬಹುದು ಅನ್ನೋದು ಪ್ರಶ್ನೆ ಬಂದಾಗ, ಉತ್ತರ ಭಾರತದಲ್ಲಿ ನಿಮಗೆ 80 ಸೀಟ್ ಇವೆ ಇವತ್ತು. ಉತ್ತರ ಪ್ರದೇಶದಲ್ಲಿ ಅದು 126-28ವರೆಗೆ ಹೋಗ್ಬೋದು. ಇಫ್ ವಿ ಟೇಕ್ 20 lakh ಆಸ್ ಎ ಕಾನ್ಸ್ಟಿಟ್ಯೂನ್ಸಿ ಪ್ರೋ ರೇಟಾ ತೆಗೆದುಕೊಂಡ್ರೆ.
ಬಿಹಾರ 40 ಇದೆ ಇವತ್ತು. ಅದರ ಸಂಖ್ಯೆ ಗಣನೀಯವಾಗಿ 76-78ರವರೆಗೆ ತಲುಪೋದು. ಮಹಾರಾಷ್ಟ್ರ ಕೂಡ ನಿಮ್ಮೊಂದು 29 ಇದೆ ಮಹಾರಾಷ್ಟ್ರ. ರಾಜಸ್ಥಾನ 25 ಇದೆ. ಅಲ್ಲೂ ಕೂಡ 20-22 ಸೀಟ್ಗಳು ಜಾಸ್ತಿ ಆಗ್ಬೋದು. ಯಾಕಂದರೆ ಪಾಪ್ಯುಲೇಷನ್ ಅತಿ ಹೆಚ್ಚು ಉತ್ತರ ಭಾರತದಲ್ಲಿ ಬೆಳೆದಿದೆ. ನೀವು ಅದನ್ನು ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ಬಂದರೆ ಮಹಾರಾಷ್ಟ್ರ ಕೂಡ 20 ಸೀಟ್ ಜಾಸ್ತಿ ಆಗ್ಬೋದು. 48 ಇದೆ, 68 ಆಗ್ಬೋದು ಅಂತ ಒಂದು ಅಂದಾಜಿದೆ. ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ಬಂದರೆ ಕರ್ನಾಟಕ ಮಾತ್ರ ನನಗನ್ಸುತ್ತೆ ಬೆಂಗಳೂರಿನ ಜನಸಂಖ್ಯೆಯ ಕಾರಣದಿಂದ 28 ಇದ್ದಿದ್ದು 36 ಆಗುತ್ತೆ 20 ಲಕ್ಷ ತೆಗೆದುಕೊಂಡ್ರೆ. ಕೇರಳ 20 ಇದ್ದಿದ್ದು 19 ಆಗುತ್ತೆ, 1 ಸೀಟ್ ಕಡಿಮೆ ಆಗುತ್ತೆ. ತಮಿಳುನಾಡು 39 ಇದ್ದಿದ್ದು 41 ಆಗುತ್ತೆ. ತೆಲಂಗಾಣ 17 ಇದ್ದಿದ್ದು 20 ಆಗುತ್ತೆ. ಆಂಧ್ರ ಪ್ರದೇಶ್ 25 ಇದ್ದಿದ್ದು 28 ಆಗುತ್ತೆ. ಅಂದರೆ 129ಗೆ ನಾವೇನಿದ್ದೀವಿ ಸೌತ್ ಇಂಡಿಯಾದ ಲೋಕಸಭಾ ಸೀಟ್ಗಳು, ಅದು 144 ಆಗ್ಬೋದು. ಇಫ್ ಯು ಟೇಕ್ ಪರ್ಸೆಂಟೇಜ್ ಇಂಟು ಅಕೌಂಟ್, ಇವತ್ತು ನಾವೇನು 24% ಇದ್ದೀವಿ, ಅದು 19% ಇಳಿಯುತ್ತೆ. ನ್ಯಾಚುರಲಿ ನಿಮ್ಗೆ ಎಷ್ಟು ಲೋಕಸಭಾ ಸಂಸದರ ಸಂಖ್ಯೆ ಇದೆ ಅಂತಕ್ಕಂಥದ್ದು ನಿಮ್ಮ ಪೊಲಿಟಿಕಲ್ ಪವರನ್ನು ಕೂಡ ನಿರ್ಧರಿಸುತ್ತೆ. ಈಗ ನಾವು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ನೋಡಿದ್ದೀವಿ, ತಮಿಳ್ನಾಡು 9th ಶೆಡ್ಯೂಲ್ನಲ್ಲಿ ಮೀಸಲಾತಿ ಯಾಕೆ ತಮಿಳ್ನಾಡಿಗೆ ಸಿಕ್ತು? ಯಾಕಂದರೆ DMK AIADMK ಸಪೋರ್ಟ್ ನ್ಯಾಷನಲ್ ಫ್ರಂಟ್ ಗೌರ್ಮೆಂಟ್ಗಿತ್ತು ಅನ್ನುವ ಕಾರಣಕ್ಕೋಸ್ಕರ. ಈಗ ಬರ್ತಾ ಇರ್ತಕ್ಕಂಥ ಪ್ರಶ್ನೆ, ನೀವು ಪ್ರೋರೇಟಾ ಬೇಸಿಸ್ ಮೇಲೆ ಏರಿಸಿದರೆ ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ. ಈಗಾಗಲೇ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಹೆಚ್ಚು ಕಡಿಮೆ ನಾವು ಅತಿ ಹೆಚ್ಚು ಟ್ಯಾಕ್ಸ್ಗಳನ್ನು ತುಂಬತಕ್ಕಂಥ ರಾಜ್ಯಗಳು. ಬಟ್ ಟ್ಯಾಕ್ಸ್ ಡೆವಲ್ಯೂಷನ್ ನಮ್ಗೆ ಎಷ್ಟು ಬರುತ್ತೆ? 29%, 30% ನಾವು ತುಂಬಿದ್ದರ ಹಣ ನಮ್ಗೆ ಬರುತ್ತೆ. ಅದೇ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶಗಳಿಗೆ 250-260% ಅಷ್ಟು ಹಣ ಹೋಗುತ್ತೆ ಅವರು ತುಂಬತಕ್ಕಂಥ ಟ್ಯಾಕ್ಸ್ಗೂ. ದಟ್ಸ್ ಫೈನ್. ನಿಮ್ಗೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳನ್ನು ಸರಿದೂಗಿಸ್ಬೇಕಾಗತ್ತೆ. ಆದರೆ ನಾಳೆ ಪೊಲಿಟಿಕಲ್ ಪವರ್ ಕೂಡ ದಕ್ಷಿಣ ಭಾರತದ್ದೇನಾದರೂ ಕಡಿಮೆ ಆದರೆ, ದಕ್ಷಿಣ ಭಾರತದಲ್ಲಿ ಎಷ್ಟು ಸೀಟ್ಗಳನ್ನು ಯಾರು ಗೆಲ್ತಾರೆ ಅನ್ನೋದು ರಾಷ್ಟ್ರೀಯ ರಾಜಕಾರಣದ ಸಮೀಕರಣದಲ್ಲೇ ನಗಣ್ಯ ಆದರೆ, ನಿಮ್ಗೆ ಗೊತ್ತಿರೋದು ಪಾಲಿಟಿಕ್ಸ್ನಲ್ಲಿ ವೋಟ್ ಬ್ಯಾಂಕ್ ಇದ್ದರೆ ಮಾತ್ರ ರಾಜಕಾರಣಿಗಳು ನಿಮ್ಮನ್ನು ಓಲೈಸ್ಲಿಕ್ಕೆ ಬರ್ತಾರೆ, ಇಲ್ಲಾಂದರೆ ನಿಮ್ಮನ್ನು ಮಾತಾಡಿಸೋದು ಕೂಡ ಇಲ್ಲ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನದ ಸೀಟ್ಗಳ ಆಧಾರದ ಮೇಲೆ ನೀವು ಅಧಿಕಾರವನ್ನು ಹಿಡಿತಕ್ಕಂಥ ಪರಿಸ್ಥಿತಿ ಬಂದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಅಭಿವೃದ್ಧಿಗೂ ಕೂಡ ಹೊಡೆತ ಬೀಳುತ್ತೆ. ದಕ್ಷಿಣ ಭಾರತದ ಅಭಿವೃದ್ಧಿಗೂ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಆ ಕಾರಣದಿಂದ ಸ್ಟಾಲಿನ್ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಸಿದ್ದರಾಮಯ್ಯನವರು ಏನು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಿಂದೆ ಮೋದಿ ಹೇಳಿದರು ಇಲ್ಲ ದಕ್ಷಿಣ ಭಾರತದ ಸೀಟ್ಗಳು ಕಡಿಮೆ ಆಗ್ತವೆ ಅಂತ ಟೆಲಂಗಾಣದ ಒಂದು ಸಭೆಯಲ್ಲಿ ಹೇಳಿದರು. ಆದರೆ ಈಗ ಅಮಿತ್ ಶಾ ಕೊಯಮತ್ತೂರಲ್ಲಿ ಬಂದಾಗ ಮುಂದಿನ ವರ್ಷ 2026 ಚುನಾವಣೆ ಇದೆ ತಮಿಳುನಾಡಿನಲ್ಲಿ. ಭಾಷೆಯ ಪ್ರಶ್ನೆ ಇವೆ, ಡಿಲಿಮಿಟೇಷನ್ನ ಪ್ರಶ್ನೆ ಇದೆ. ಈಗ ಅಮಿತ್ ಶಾ ಹೇಳ್ತಿದ್ದಾರೆ ನಾವು ದಕ್ಷಿಣ ಭಾರತದ ಸೀಟ್ಗಳನ್ನು ಕಡಿಮೆ ಆಗ್ಲಿಕ್ಕೆ ಬಿಡೋಲ್ಲ. ಹಾಗಿದ್ರೆ ಫಾರ್ಮುಲಾ ಏನು? ನೀವು 15 ಲಕ್ಷ ಅಂತ ತೆಗೆದುಕೊಂಡ್ರೆ ರೌಂಡ್ ಅಬೌಟ್ 2000 ಸೀಟ್ಗಳಾಗ್ತವೆ. ನಿಮ್ಮ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲಿರುತ್ತೆ? ಸೊ ನಮ್ಮದು 888 ಲೋಕಸಭಾ ಸೀಟ್ಗಳೇನಿವೆ ಅದಕ್ಕೆ ತಕ್ಕಂತೆ ಫಾರ್ಮುಲಾ ಏನು ಅರೈವ್ ಆಗ್ತೀರಿ? ಪಾಪ್ಯುಲೇಷನ್, ಈಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಏನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಲಾಗಿದೆ ಅದರಲ್ಲಿ ಪಾಪ್ಯುಲೇಷನ್ ಇಸ್ ದ ಬೇಸಿಸ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಿರುವಾಗ ಈಗ ನೀವು ಯಾವ ಬೇಸಿಸ್ ಮೇಲೆ ತರ್ತೀರಿ ಅಂತಕ್ಕಂಥದ್ರ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜೆನ್ಯೂನ್ ಆಗಿರ್ತಕ್ಕಂಥ ಕನ್ಸರ್ನ್ ಇದೆ, ಆತಂಕ ಇದೆ. ಅಲ್ಲ, ಈಗ ಜನಸಂಖ್ಯೆ ಆಧಾರಿತವಾಗಿ ಅಲ್ಲದೇ ಇದ್ರೆ ಬೇರೆ ಯಾವ ಆಧಾರದ ಮೇಲೆ ಮಾಡೋ ಸಾಧ್ಯತೆ? ಅದನ್ನು ಸರ್ಕಾರ ಹೇಳಬೇಕು. ಈಗ ನೀವು ಬೇರೆ ಬೇರೆ ಆಧಾರದ ಮೇಲೆ ಮಾಡೋದಾದರೆ ಯಾವ ಆಧಾರದ ಮೇಲೆ ಮಾಡ್ತೀರಾ? ಅದಕ್ಕೆ ಏನಾದರೂ ಇನ್ಸೆಂಟಿವೈಸ್ ಮಾಡ್ತೀರಾ? ಈಗ ಜನಸಂಖ್ಯಾ ನಿಯಂತ್ರಣ ಮಾಡಿರ್ತಕ್ಕಂಥ ರಾಜ್ಯಗಳಿಗೆ ನೀವು ಸೀಟ್ಗಳನ್ನು ಇನ್ಸೆಂಟಿವೈಸ್ ಮಾಡ್ತೀರಾ? ಇದು ಸರ್ಕಾರ ಸ್ಪಷ್ಟಪಡಿಸಬೇಕು. ಇಲ್ಲಿಯವರೆಗೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ PIBಯಲ್ಲಿ ಒಂದು ಮಾಹಿತಿ ಬಂದದ್ದು ಬಿಟ್ಟರೆ ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಬಗ್ಗೆ ಉಳಿದ ಯಾವುದನ್ನೂ ಕೂಡ ಸರ್ಕಾರ ಸ್ಪಷ್ಟವಾಗಿ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಹೀಗಿರುವಾಗ ಈಗ ಅಮಿತ್ ಶಾ ಹೇಳ್ತಾ ಇದ್ದಾರೆ ಇಲ್ಲ ದಕ್ಷಿಣ ಭಾರತಕ್ಕೆ ಸೀಟ್ಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ. ಹೇಗೆ ಬಿಡಲ್ಲ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಏನೇನು ಬರುತ್ತೆ? ಇದು ಪ್ರಾಯಶಃ ಕುತೂಹಲ ಭರಿತ ಅಂಶಗಳು ಅನ್ಸುತ್ತೆ. ಒಂದು ಕಡೆ ಟ್ಯಾಕ್ಸ್ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕನ್ಸರ್ನ್ ಇದೆ. ಹಿಂದಿ ಹೇರಿಕೆಯ ಬಗ್ಗೆ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಕನ್ಸರ್ನ್ ಇದೆ. ಅದನ್ನು ಪಂಡಿತ್ ನೆಹರು ಕಾಲದಿಂದಲೂ ಕೂಡ ಕೇಂದ್ರ ಸರ್ಕಾರ ಇಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಎಲ್ಲ ಭಾಷೆಗಳಂತೆ ಹಿಂದಿ ಭಾಷೆ ಅಂತಕ್ಕಂಥದ್ದನ್ನು ಹೇಳಲಾಯಿತು. ಈಗ ಈ ಸೀಟ್ಗಳ ಸಂಖ್ಯೆ ನಮ್ಮ ಪೊಲಿಟಿಕಲ್ ಪವರನ್ನು, ಪೊಲಿಟಿಕಲ್ ಫ್ಯೂಚರನ್ನು ನಿರ್ಧರಿಸುತ್ತೆ. ಅದನ್ನು ಕೇಂದ್ರ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಅಂತಕ್ಕಂಥದ್ದು ಇನ್ನೊಂದು 2-3 ವರ್ಷ. ಯಾಕೆಂದರೆ ನಮ್ಮದು 2028ರ ವಿಧಾನಸಭಾ ಚುನಾವಣೆ ವಿಲ್ ಬಿ ಆನ್ ದ ನ್ಯೂ ಡಿಲಿಮಿಟೇಷನ್. 29 ಲೋಕಸಭಾ ವಿಲ್ ಬಿ ಆನ್ ದ ನ್ಯೂ ಡಿಲಿಮಿಟೇಷನ್. ಅದರಲ್ಲಿ 33% ಮಹಿಳಾ ಮೀಸಲಾತಿ ಕೂಡ ಬರುತ್ತೆ.
ನೀವು 888 ತೆಗೆದುಕೊಂಡ್ರೆ ನಾನು ಲೆಕ್ಕ ಹಾಕ್ತಿದ್ದೆ ಭಾವನ 294 ಸೀಟ್ ಮಹಿಳೆಯರಿಗೆ ಕೊಡಬೇಕಾಗುತ್ತೆ. ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಹಂಚೋದು ಹೇಗೆ, ಅದರ ಫಾರ್ಮುಲಾ ಹೇಗೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಫ್ಯೂಚರ್ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಧನ್ಯವಾದ ಪ್ರಶಾಂತ್. ಥ್ಯಾಂಕ್ ಯು ಭಾವನ. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.